ಸೊ ದೇಶಾದ್ಯಂತ ಮತ್ತೆ ಶುರುವಾಗಿದೆ ಕೊರೋನಾ ಭೀತಿ. ಬೇರೆ ಬೇರೆ ರಾಜ್ಯಗಳಲ್ಲಿ ಜಾಸ್ತಿ ಆಗ್ತಾ ಇದೆ. ಹಾಗಾಗಿ ಹಲವು ರಾಜ್ಯಗಳಲ್ಲಿ ಕೋವಿಡ್ ಗೈಡ್ಲೈನ್ಸ್ ಅನ್ನು ಬಿಡುಗಡೆ ಮಾಡಲಾಗಿದೆ. ಆಂಧ್ರ ಪ್ರದೇಶ ಸೇರಿ ನೆರೆ ರಾಜ್ಯಗಳಲ್ಲಿ ಕೋವಿಡ್ ಮುಂಜಾಗ್ರತಾ ಕ್ರಮವನ್ನು ಜಾರಿ ಮಾಡಿದ್ದಾರೆ. ಮತ್ತೆ ಮಾಸ್ಕನ್ನು ಕಡ್ಡಾಯ ಮಾಡಿದೆ ಆಂಧ್ರ ಪ್ರದೇಶ. ಜನರು ಗುಂಪು ಸಭೆ ಸಮಾರಂಭಗಳಲ್ಲಿ ಮಾಸ್ಕ್ ಹಾಕ್ಕೊಳ್ಳಿ ಅಂತ ಸಲಹೆ, ಕಡ್ಡಾಯ ಅಲ್ಲ, ಅದು ಸಲಹೆಯನ್ನು ಕೊಟ್ಟಿದ್ದಾರೆ. ಕಡ್ಡಾಯ ಮಾಡುವ ಹಂತಕ್ಕೆ ಹೋಗಿಲ್ಲ, ಬಟ್ ನಿಮ್ಮ ಎಚ್ಚರಿಕೆ, ನಾನು ಅದೇ ಹೇಳ್ತಾ ಇದ್ನಲ್ಲ, ನಿಮ್ಮ ಎಚ್ಚರಿಕೆನಲ್ಲಿ ನೀವು ಇರಬೇಕು. ಆಮೇಲೆ ಈಗ ವೆದರ್ ಚೇಂಜ್ ಆಗ್ತಾ ಇದೆ ನೋಡಿ. ಒಂದು ಕಡೆ ಬೇಸಿಗೆ ಮುಗಿದು ಮಳೆಗಾಲಕ್ಕೆ ಎಂಟ್ರಿ ಕೊಡ್ತಾ ಇದ್ದೀವಿ. ಈ ಸಂದರ್ಭದಲ್ಲಿ ಸ್ವಲ್ಪ ಆರೋಗ್ಯ ಹೆಚ್ಚು ಕಮ್ಮಿ ಆಗುತ್ತೆ. ಕೆಲವರಿಗೆ ನೆಗಡಿ ಆಗ್ತಕ್ಕಂಥದ್ದು, ಕಫ ಬರೋವಂಥದ್ದು, ಕೆಲವರಿಗೆ ನ್ಯೂಮೋನಿಯಾ ತನಕ ಹೋಗಿರೋ ಉದಾಹರಣೆಗಳಿದೆ. ಹಾಗಾಗಿ ನೀವು ಎಲ್ಲಾದರೂ ಜನನಿಬಿಡ ಪ್ರದೇಶದಲ್ಲಿ ಓಡಾಡಬೇಕಾದ್ರೆ ಮಾಸ್ಕ್ ಹಾಕ್ಕೊಳ್ಳಿ ಅಂತಕ್ಕಂಥ ಸಲಹೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಲೋಕೇಶ್ ಅವರಿಂದ ಪಡ್ಕೊಳ್ಳೋಣ. ಲೋಕೇಶ್, ಈಗ ಬೇರೆ ಬೇರೆ ರಾಜ್ಯಗಳಲ್ಲಿ ಏನು ಕ್ರಮ ತಗೊಂಡಿದ್ದಾರೆ ಈ ಕೋವಿಡ್ ತಡೆಗೆ ಅಂತ? ಆದೇಶದಲ್ಲಿ ಮನವಿ ಮಾಡ್ತಾ ಇದ್ದಾರಾ ಮಾಸ್ಕ್ ಹಾಕ್ಕೊಳ್ಳಿ ಅಂತ, ಕಡ್ಡಾಯ ಮಾಡಿಬಿಟ್ಟಿದ್ದಾರಾ, ಹೇಗೆ ಅಂತ? ಅರವಿಂದ್, ಆದೇಶಗಳಲ್ಲಿ ಸಲಹೆಯನ್ನು ಕೊಡ್ತಾ ಇರುವಂಥದ್ದು, ಮನವಿಯನ್ನು ಕೂಡ ಸರ್ಕಾರ ಆರೋಗ್ಯ ಸಚಿವಾಲಯಗಳು ಮನವಿಯನ್ನು ಮಾಡಿಕೊಳ್ತಾ ಇದೆ ಸಾರ್ವಜನಿಕರಲ್ಲಿ. ಇದುವರೆಗೂ ಮುಂಜಾಗ್ರತಾ ಕ್ರಮ ಅಂತೇಳಿ ಬಿಡುಗಡೆ ಮಾಡಿರೋದ್ರಲ್ಲಿ ಆಂಧ್ರ ಪ್ರದೇಶ ಮೊಟ್ಟ ಮೊದಲಿಗೆ ಬಿಡುಗಡೆ ಮಾಡಿದೆ. ಅಲ್ಲಿ ನಿನ್ನೆ 8,000 ಸ್ಯಾಂಪಲನ್ನು ಕಲೆಕ್ಟ್ ಮಾಡಿ ಟೆಸ್ಟ್ ಮಾಡಿದಾಗ 40 ಮಂದಿಗೆ ಪಾಸಿಟಿವ್ ಆಗಿದೆ. ಅಲ್ಲಿ ಕೂಡ ಏರಿಕೆ ಆಗ್ತಾ ಇರೋ ಪರಿಣಾಮದಿಂದಾಗಿ ಮಾಸ್ಕನ್ನು ಹಾಕ್ಕೊಳ್ಳಿ ಅಂತೇಳಿ ಸಲಹೆಯನ್ನು ಕೊಟ್ಟಿರುವಂಥದ್ದು. ಸಭೆ ಸಮಾರಂಭಗಳಲ್ಲಿ ಮತ್ತು ಗುಂಪುಗೂಡುವಂಥ ಪ್ರದೇಶಗಳಲ್ಲಿ ಮಾಸ್ಕನ್ನು ಹಾಕ್ಕೊಳ್ಳಿ ಅಂತ ಸಲಹೆ ಕೊಟ್ಟಿದೆ. ಮತ್ತು ರೈಲ್ವೆ ನಿಲ್ದಾಣ, ಬಸ್ ನಿಲ್ದಾಣಗಳಲ್ಲಿ ಕೋವಿಡ್ ನಿಯಮಾವಳಿಗಳನ್ನು ಪಾಲನೆ ಮಾಡಿ ಅಂತಲೂ ಕೂಡ ಸಲಹೆಯನ್ನು ಕೊಟ್ಟಿರುವಂಥದ್ದು. ರೋಗ ಲಕ್ಷಣಗಳಿದೆ, ಟೆಸ್ಟನ್ನು ಮಾಡಿಸ್ಕೊಳ್ಳಿ ಅಂತೇಳಿ ಸಲಹೆಯನ್ನು ಕೂಡ ಆಂಧ್ರ ಪ್ರದೇಶದ ಆರೋಗ್ಯ ಸಚಿವಾಲಯ, ಆರೋಗ್ಯ ಇಲಾಖೆ ಈಗಾಗಲೇ ಗೈಡ್ಲೈನ್ಸನ್ನು ಬಿಡುಗಡೆ ಮಾಡಿದೆ. ಅದರ ಜೊತೆಗೆ ಗುಜರಾತಲ್ಲಿ 19 ಕೇಸ್ ಕೂಡ ದಾಖಲಾಗಿದೆ. ಕೇರಳದಲ್ಲಿ ಅತಿ ಹೆಚ್ಚು, ಇಡೀ ದೇಶದಲ್ಲೇ ನೋಡಿಕೊಂಡ್ರೆ ಕೇರಳದಲ್ಲಿ ಹೆಚ್ಚು ಕೇಸ್ಗಳ ಸಂಖ್ಯೆ ಜಾಸ್ತಿ ಇದೆ. ಅವರು ಕೂಡ ಕೇಂದ್ರದಿಂದ ಏನಾದರೂ ಅಡ್ವೈಸರಿ ಬರುತ್ತಾ ಅಂತೇಳಿ ಎಲ್ಲ ರಾಜ್ಯಗಳು ಕೂಡ ಎದುರು ನೋಡ್ತಾ ಇದ್ದಾವೆ. ಎಲ್ಲ ರಾಜ್ಯಗಳಲ್ಲೂ ಕೂಡ ಈಗ ಕೇಸ್ಗಳ ಸಂಖ್ಯೆ ಜಾಸ್ತಿ ಆಗ್ತಾ ಹೋಗ್ತಾ ಇರುವಂಥದ್ದು. ಭಾರತದಲ್ಲಿ ಒಟ್ಟು ಕೇಸ್ಗಳ ಸಂಖ್ಯೆಯಲ್ಲಿ 257 ಆಕ್ಟಿವ್ ಪ್ರಕರಣಗಳು ಇದೆ. ಆ ಒಂದು ಬಹುಪಾಲು ಕೇರಳದಾಗಲೇ ಇಲ್ಲಿ ಜಾಸ್ತಿ ಇರುವಂಥದ್ದು. ಈ ನಿಟ್ಟಿನಲ್ಲಿ ಆ ಕೇಂದ್ರದಿಂದ ಏನಾದರೂ ಇವತ್ತು ಅಥವಾ ನಾಳೆ 2 ದಿನಗಳ ಒಳಗಡೆ ಅಡ್ವೈಸರಿ ಏನಾದರೂ ಬರುತ್ತಾ ಎನ್ನುವಂಥದ್ದು ಈಗ ಕಾದು ನೋಡಬೇಕಾಗಿದೆ. ಯಾಕೆಂದರೆ ಬೇರೆ ಬೇರೆ ದೇಶಗಳಲ್ಲೂ ಕೂಡ ಕೇಸ್ಗಳ ಸಂಖ್ಯೆ ಹೆಚ್ಚಾಗ್ತಾ ಇರೋದ್ರಿಂದ ಪ್ರಯಾಣಿಕರು ಹೋಗೋದು ಬರೋದು ಮಾಡ್ತಾರೆ. ಹಾಗಾಗಿ ಸಂಪರ್ಕ ಜಾಸ್ತಿಯಾಗಿ ಕೇಸ್ ಹೆಚ್ಚಾದರೆ ನಿಯಂತ್ರಣ ಕಷ್ಟ ಆಗ್ಬೋದು. JN1 ತಳಿ ಅಷ್ಟೊಂದು ಅಪಾಯಕಾರಿ ಅಲ್ಲದೇ ಇದ್ದರೂ ಕೂಡ ಮಕ್ಕಳ ಬಗ್ಗೆ ಮತ್ತು ಬೇರೆ ಬೇರೆ ಕಾಯಿಲೆಯಿಂದ ಬಳಲ್ತಾ ಇರೋರ ಬಗ್ಗೆ ಹೆಚ್ಚು ನಿಗಾವನ್ನು ವಹಿಸಬೇಕಾಗತ್ತೆ. ಈಗ ಎಲ್ಲ ರಾಜ್ಯಗಳ ಆರೋಗ್ಯ ಇಲಾಖೆಗಳು ಅಲರ್ಟ್ ಆಗಿದ್ದು ಒಂದಷ್ಟು ಮುಂಜಾಗ್ರತಾ ಕ್ರಮಗಳನ್ನು ತೆಗೆದುಕೊಳ್ಳೋದಕ್ಕೆ ಈಗ ಮುಂದಾಗ್ತಾ ಇದ್ದಾರೆ. ಒಟ್ಟಾರೆ ಭಾರತದಾದ್ಯಂತ ಕೋವಿಡ್ನ ಭೀತಿ ಹೆಚ್ಚಾಗ್ತಾ ಇದೆ. ಆಯಾಯ ರಾಜ್ಯಗಳಲ್ಲಿ ಅಲರ್ಟ್ ಆಗ್ತಾ ಇರುವಂಥದ್ದು ಕಂಡು ಬರ್ತಾ ಇದೆ. ಅರವಿಂದ್, ರೈಟ್, ಥ್ಯಾಂಕ್ ಯು ಲೋಕೇಶ್, ತಮ್ಮೆಲ್ಲ ಮಾಹಿತಿಗಾಗಿ ಧನ್ಯವಾದ. ಒಟ್ಟಾರೆ ಕೇರಳದಲ್ಲಿ ಸ್ವಲ್ಪ ಜಾಸ್ತಿ ಇದೆ ಕೇಸಸ್ಸು. 95 ಸಕ್ರಿಯ ಪ್ರಕರಣಗಳಿದೆ ಕೇರಳದಲ್ಲಿ. 186 ಕೇಸ್ ದಾಖಲಾಗಿದೆ ಒಟ್ಟು. ಕರ್ನಾಟಕದಲ್ಲಿ 16, ಆಂಧ್ರ ಪ್ರದೇಶದಲ್ಲಿ 19, ಗುಜರಾತ್ನಲ್ಲಿ 15. ಬಟ್ ಈ ನಂಬರ್ ರೈಸ್ ಆಗಬಾರ್ದು.